ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ನಿಮ್ಮ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಎಲ್ಲರಿಗೂ ದೇವರು ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಓಕೆನಾ? ಸೊ ಏನಪ್ಪ ಅಂದರೆ, ನೀವು ಆಲ್ರೆಡಿ ಟೈಟ್ಲ್ ಅಂತ ಆಮೇಲೆ ನೋಡಿರ್ತೀರಾ. ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ಸ್ವಾಮಿ ಯಾವ ಅಪ್ಲಿಕೇಶನ್ ಬೆಸ್ಟು? ನಾವು ತುಂಬ ಅಂದರೆ ಲೈಕ್ ಬೇರೆ ಬೇರೆ ಊರುಗಳಲ್ಲಿದ್ದೀವಿ, ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಒಂದು ಕನಸನ್ನ ಕಟ್ಕೊಂಡು ಒಂದು ಜೀವನ ಮಾಡಬೇಕು, ತುಂಬ ಕಮಿಟ್ಮೆಂಟ್ಸ್ ಇದೆ, ತುಂಬ ತೊಂದರೆ ಆಗ್ತಾ ಇದೆ. ಸೊ ನಾವು ಬೆಂಗಳೂರಿಗೆ ಬಂದು ಏನಾದರೂ ಮಾಡಬೇಕು ಅಂತ ನಮಗೆ ತುಂಬ ಆಸೆ ಇದೆ ಅನ್ನೋ ತುಂಬ ಏನೋ ಕನ್ಸು ಕಟ್ಕೊಂಡಿದ್ದೀವಿ ಸ್ವಾಮಿ. ನಾವು ಬೆಂಗಳೂರಿಗೆ ಬರಬೇಕು, ನಮಗೆ ತುಂಬ ಕಮಿಟ್ಮೆಂಟ್ಸ್ ಇದೆ, ಅಲ್ಲಿ ನಾವೇನು ಮಾಡೋಕ್ಕಾಗ್ತಾ ಇಲ್ಲ, ನಮಗೇನೋ ತೊಂದರೆ ಆಗ್ತಾ ಇದೆ, ಬೆಂಗಳೂರಿಗೆ ಬಂದು ದುಡಿಬೇಕು, ನಮ್ಗೆ ಯಾವುದು ಕೆಲಸ ಸಿಗ್ತಾ ಇಲ್ಲ, ಹಲವಾರು ತೊಂದರೆಗಳು, ಹಲವಾರು ಜನ ಹಲವಾರು ಪ್ರಾಬ್ಲಮ್ಸ್ನ ನನ್ನ ಹತ್ರ ಹೇಳ್ಕೊತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಸ್ ಇದೆ ಅಂತ ಅವ್ರನ್ನೂ ಹೇಳ್ಕೊತಾರೆ. ಆಮೇಲೆ ತುಂಬ ಜನ ಕನಸನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. 1 ವರ್ಷ 2 ವರ್ಷ 3 ವರ್ಷ ದುಡಿಯೋಣ, ಅದಾದಮೇಲೆ ಊರಿಗೆ ಹೋಗ್ಬಿಟ್ಟು ಏನೋ ಒಂದು ಸೆಟ್ಲಾಗೋಣ, ಏನೋ ಒಂದು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಣ, ಏನೋ ಮಾಡೋಣ ಅಂತ ಬೆಂಗಳೂರಿಗೆ ಬರ್ತಾರೆ. ಬಟ್ ಆದರೆ ಅವ್ರಿಗೆ ಆದಂಥ ಒಂದು ಕೆಲಸ ಸಿಕ್ಕಿರಲ್ಲ, ಸರಿಯಾಗಿರೋಂಥ ಕೆಲಸ ಸಿಕ್ಕಿರಲ್ಲ, ಅವ್ರಿಗೆ ಆದಂಥ ಕಮಿಟ್ಮೆಂಟ್ಸ್ಗಾದಂಥ ಕೆಲಸಗಳು ಸಿಕ್ಕಿರಲ್ಲ, ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ ನಾನು ಚಾನಲ್ನ ಓಪನ್ ಮಾಡಿದ್ದು ನಮ್ಮ ಅನ್ವೇಷಣೆ ಅಂತ. ಓಕೆನಾ? ಏನಕ್ಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ನನ್ನ ಹತ್ರ ಹೇಳ್ತಾರೆ, ಏನು ಗುರು ಬರೀ ಸ್ವಿಗ್ಗಿ ಝೊಮ್ಯಾಟೊ ಅರ್ನಿಂಗ್ಸ್ ವೀಡಿಯೋಸ್ನ ಮಾಡಿಕೊಂಡು ವ್ಲಾಗ್ ಮಾಡಿಕೊಂಡು ಮಾಡ್ತೀಯಾ, ಬೇರೆ ಏನಾದರೂ ಮಾಡು ಗುರು, ಟ್ರಾವೆಲಿಂಗ್ ಮಾಡು, ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ. ಸೊ ಅಂಥ ಸ್ವಾಮಿಗಳಿಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡೋದು, ನಾನು ಮಾಡೋದು ಮೊದಲನೇದಾಗಿ ಮ್ಯಾಟ್ರನ್ನ ಡೈವರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ಬರ್ತೀನಿ, ಯಾವ ಅಪ್ಲಿಕೇಶನ್ನ ಬೆಸ್ಟು ಅಂತ ಹೇಳ್ತೀನಿ. ಓಕೆ, ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೇ ಮಾಡ್ತೀನಿ. ಅದಕ್ಕೂ ಮುಂಚೆ ಇದನ್ನೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಸೊ ಏನಪ್ಪ ನೀವು ಅರ್ನಿಂಗ್ಸ್ನ ವೀಡಿಯೋಸ್ ಬಿಟ್ಬಿಟ್ಟು ಏನಾದರೂ ಟ್ರಾವೆಲಿಂಗ್ ಮಾಡುವ ಸ್ವಾಮಿ, ಅದು ಮಾಡು ಇದು ಮಾಡು, ಹಂಗೆ ಮಾಡು ಹಿಂಗೆ ಮಾಡು ಅಂತಾರೆ. ಸೊ ತುಂಬ ಜನ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ವೀಡಿಯೋಗಳು ನೋಡಿ ನಾನು ಬೇಡ ಅನ್ನಲ್ವಲ್ಲ, ಅವ್ರು ನಿಮ್ಗೆ ಅದು ನೋಡಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ಹೋಗಿ ಅವ್ರಿಗೆ ನೋಡಿ, ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ನನಗೆ ಹೇಳ್ಬೇಡಿ ನೀವು ಅದು ಮಾಡಿ ಇದು ಮಾಡಬೇಡಿ ಅಂತ. ಏನಕ್ಕೆ ಅಂದರೆ ನನಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಇನ್ನೊಂದೇನಪ್ಪ ಅಂದರೆ, ಮೊದಲನೇದಾಗಿ ತುಂಬ ಸರಿ ಅನೇಕ ಸರಿ ನಾನು ನನ್ನೇ ಚಾನಲ್ ಹೇಳ್ಕೊಂಡಿದ್ದೀನಿ, ಬೇರೆ ಬೇರೆ ಚಾನಲ್ಗಳಲ್ಲಿ ನಂದು ಇಂಟರ್ವ್ಯೂ ಮಾಡಿದಾಗ ಹೇಳ್ಕೊಂಡಿದ್ದೀನಿ. ನಾನು ನನ್ನ ಚಾನಲ್ ಮಾಡಿದಂಥ ಉದ್ದೇಶ ಬಂದ್ಬಿಟ್ಟು, ಹಲವಾರು ಜನ ಕನಸನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ, ನಾನು ಏನೋ ಸಾಧನೆ ಮಾಡಬೇಕು, ಏನೋ ಮಾಡಬೇಕು, ನಾನು ಅಷ್ಟು ದುಡಿಬೇಕು ಇಷ್ಟು ದುಡಿಬೇಕು, ಕುಟುಂಬ ಹತ್ರ ಫ್ಯಾಮಿಲಿ ಜೊತೆ ಹೇಳ್ಕೊಂಡಿರ್ತಾರೆ, ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೆ ಕೆಲಸ ಸಿಕ್ಕೈತೆ, ಒಂದು ಅಷ್ಟು ದುಡಿತಾ ಇದ್ದೀನಿ ಇಷ್ಟು ದುಡಿತಾ ಇದ್ದೀನಿ ಅಂತ. ಬಟ್ ಆದರೆ ಎಂಡ್ ಆಫ್ ದ ಡೇ ಬೆಂಗಳೂರಿಗೆ ಬಂದರೆ, ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದರೆ ಮಿನಿಮಮ್ ಒಂದು ತಿಂಗಳಿಗೆ ಅವ್ರಿಗೆ ಖರ್ಚೆ ಒಂದು 10ರಿಂದ 12 15 ಸಾವಿರ ಹೋಗ್ಬಿಡ್ತದೆ. ರೂಮ್ ರೆಂಟ್ ಅಂತೆ, ಅವ್ರಿಗೆ ಊಟದ್ದಾಗಲಿ ಮತ್ತು ಇನ್ನೊಂದಾಗಲಿ ಮತ್ತೊಂದಾಗಲಿ ಖರ್ಚುಗಳು, ಕರೆಂಟ್ ಬಿಲ್, ಅದು ಇದು, ಮೊಬೈಲು ರೀಚಾರ್ಜ್ಗಳು ಎಲ್ಲನೂ ಅವ್ರಿಗೆ 10,000ವರೆಗೂ ಅವ್ರಿಗೆ ಆಲ್ಮೋಸ್ಟ್ ಖರ್ಚಾಗುತ್ತೆ. ಅವರು ದುಡಿಯೋದು 10-15 ಸಾವಿರ 20 ಸಾವಿರ ದುಡಿತಾರೆ ಅಂತಂದರೆ 10 ಸಾವಿರ ಇಲ್ಲಿ ಎಕ್ಸ್ಪೆನ್ಸಿವ್ಗೆ ಹೋದರೆ ಮತ್ತೆ ಪಾಪ ಅವ್ರು ಏನು ಮಾಡೋಕ್ಕಾಗುತ್ತೆ. ನಾನು 5 ವರ್ಷ ಹಿಂದೆ ಇದೇ ಥರ ಇದ್ದವನೇ. ಓಕೆನಾ? 10, 15, 13 ಸಾವಿರ ಏನೋ ದುಡಿತಾ ಇದ್ದೆ. ನನಗೆಲ್ಲ ಖರ್ಚು ಹೋಗಿ ಲಾಸ್ಟ್ಗೆ ಉಳಿತಾ ಇದ್ದಿದ್ದೆ 1,500 ರೂಪಾಯಿ. ಏನು ಮಾಡಬೇಕು ಗೊತ್ತಾಗ್ದಿರ ಕಣ್ಣಲ್ಲಿ ನೀರು ಹಾಕ್ಕೊಂಡಿರೋ ಘಟನೆಗಳು ಇದ್ದಾವೆ. ಸೊ ಅಂಥ ಸಿಚುವೇಷನಿಂದ ನಾನು ಬಂದವನು, ನಾನು ಆ ಕಷ್ಟ ಏನು ಅಂತ ನನಗೆ ಗೊತ್ತು. ಸೊ ಅದಕ್ಕೆ ನಾನು ಈ ಒಂದು ಫೀಲ್ಡ್ಗೆ, ಡೆಲಿವರಿ ಫೀಲ್ಡು, ಒಂದು ಡೈಲಿ ಅರ್ನಿಂಗ್ಸ್ನ ಫೀಲ್ಡ್ಗೆ ಬಂದಿದ್ದು ಉದ್ದೇಶನೇ ಅದು. ಯಾರೆಲ್ಲ ಒಂದು ಕನಸನ್ನ ಕಟ್ಕೊಂಡು ಒಂದು ಏನೋ ಒಂದು ಅಚೀವ್ ಮಾಡಬೇಕು, ಒಂದು ಏನೋ ಮಾಡಬೇಕು, ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೇಕು ಅತಿ ಬೇಗ, ಅಂದರೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ದಿವಸದಲ್ಲಿ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು, ಕಮಿಟ್ಮೆಂಟ್ಸ್ನ ಸಾಲ್ವ್ ಮಾಡಿಕೊಂಡು ನಾನು ಬೇಗ ಸೆಟ್ಲ್ ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾನು ಎಷ್ಟೇ ಕಷ್ಟಪಡ್ತೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ಈ ಫೀಲ್ಡು ತುಂಬ ಕಷ್ಟ ಇರ್ತದೆ. 99% ಕಷ್ಟ ಇದ್ದರೆ 1% ಇದರಲ್ಲಿ ನಿಮಗೆ ಖುಷಿ ಸಿಗುತ್ತೆ. ಇಷ್ಟು ಕಷ್ಟಪಟ್ಕೊಂಡು ಈ ಒಂದು ಫೀಲ್ಡಲ್ಲಿ ನಾವು ಮಾಡ್ತೀವಿ ಅಂತ ಬರೋರಿಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ. ಓಕೆನಾ? ಏನಕ್ಕಪ್ಪ ಅಂದರೆ ನೋಡಿ, ಈ ಒಂದು ಫೀಲ್ಡಲ್ಲಿ ಯಾವುದೇ ಕಾರಣಕ್ಕೂ ಈಸಿಯಾಗಂತೂ ಅಮೌಂಟ್ ಬರೋಲ್ಲ. ಕಷ್ಟಪಟ್ಟದಷ್ಟು ಫಲ ಸಿಗುತ್ತೆ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ದುಡ್ಡು ಮಾಡ್ಬೋದು. ಒಂದೇ ತಿಂಗಳಲ್ಲಿ 50,000 ಮಾಡಿದವ್ರು ನೋಡಿದ್ದೀನಿ, 70,000ವರೆಗೂ ಒಂದು ತಿಂಗಳಲ್ಲಿ ದುಡಿದಿರೋದನ್ನು ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ. ಓಕೆನಾ? ಸೊ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಅಂಥವ್ರಿಗೋಸ್ಕರ ನಾನು ಚಾನಲ್ನ ಶುರು ಮಾಡಿದ್ದು. ಏನೋ ಒಂದು ಕನಸನ್ನ ಕಟ್ಕೊಂಡು ಒಂದು ಆಸೆ ಇರ್ತದೆ, ಅವ್ರಿಗೇನೋ ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ, ಮತ್ತು ಕೆಲಸಗಳು ಅವ್ರಿಗೆ ಬೇಕಂತ ಸಿಗಲ್ಲ, ಅಂಥವ್ರಿಗೋಸ್ಕರ ಅಂತ ಈ ಒಂದು ಚಾನಲ್ನ ನಾನು ಮಾಡಿದ್ದು. ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ನನಗೆ ಹೇಳಕ್ಕೆ ಬರ್ತೀರಾ ಅಂದರೆ, ನಾನು ಬೇಜಾರು ಮಾಡ್ಕೋಬೇಡಿ ಈ ಥರ ಹೇಳ್ತೀನಿ ಅಂತ. ಇನ್ನು ನನಗೆ ಹೇಳಕ್ಕೆ ತುಂಬ ಜನ ಅಂದರೆ ಆ ಥರ ಮಾಡಿ ಈ ಥರ ಮಾಡ್ತೀರ ಅಂತಾರಲ್ಲ. ಸೊ ದಯವಿಟ್ಟು ನನಗೆ ಹೇಳ್ಬೇಡಿ. ಓಕೆನಾ? ನಾನು ಆ ಥರ ನೀವು ಎಷ್ಟೇ ಹೇಳಿದ್ರು ನಾನು ಮಾಡಲ್ಲ. ಏನಕ್ಕೆ ಅಂದರೆ ನನ್ನ ಇಂಟೆನ್ಷನ್ ನಮ್ಮ ಕರ್ನಾಟಕದಲ್ಲಿ ಯಾರೆಲ್ಲ ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ,
ಊರಲ್ಲಿ ಹೋಗಿ ಖಾಲಿಯಾಗಿದ್ದೀವಿ, ನಮಗೆ ಕಮಿಟ್ಮೆಂಟ್ ತುಂಬ ಇದೆ, ಬಟ್ ಆದರೂ ನಾವೇನೂ ಮಾಡೋಕ್ಕಾಗ್ತಿಲ್ಲ ಅನ್ನೋ ಇರ್ತಾರೆ. ಅಂಥವ್ರಿಗೋಸ್ಕರ ನಾನು ವೀಡಿಯೋಸ್ ಮಾಡ್ತಾ ಇರೋದು. ದಯವಿಟ್ಟು ಅಂಥವ್ರು ಯಾರಾದರೂ ಇದ್ದರೆ ಅಂಥವ್ರಿಗೆ ವೀಡಿಯೋ ಶೇರ್ ಮಾಡಿ, ನೀವು ವೀಡಿಯೋ ನೋಡಬೇಡಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಈಗ ಎಂಡ್ ಆಫ್ ದ ಡೇ ನನ್ನ ಚಾನಲ್ನ ಮಾಡಿರೋ ಉದ್ದೇಶ ಇಷ್ಟೇ. ಸೊ ನಾನು ಏನಾದರೂ ಜಾಸ್ತಿ ಮಾತಾಡಿದರೆ, ಅತಿಯಾಗಿ ಮಾತನಾಡಿದರೆ ದಯವಿಟ್ಟು ಕ್ಷಮಿಸಿ, ಮತ್ತು ದಯವಿಟ್ಟು ತಿಳಿಸಿ ಹೇಳಿ ನೀವು ಈ ಥರ ಮಾತಾಡಿದ ತಪ್ಪು ಅಂತ ನಾನು ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಮತ್ತು ತಪ್ಪು ಮಾಡಿರೋದನ್ನ ಒಪ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಓಕೆನಾ? ನಾನು ತಪ್ಪು ಮಾಡಿದ್ರೆ ಕ್ಷಮೆ ಕೇಳೋಕ್ಕೂ ನಾನು ರೆಡಿ ಇದ್ದೀನಿ. ಒಂದು ಆಮೇಲೆ ಈಗ ಚಾನಲ್ ಏನಕ್ಕೆ ಮಾಡಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ತುಂಬ ಜನ ನನ್ನ ಹತ್ರ ಕೇಳೋದು, ಎಲ್ಲ ಅಪ್ಲಿಕೇಶನ್ಸ್ ವೀಡಿಯೋಸು ನೀವು ಮಾಡ್ತೀರಾ, ಆದರೆ ಯಾವ ಅಪ್ಲಿಕೇಶನ್ ಬೆಸ್ಟು ಅಂತ ನೀವು ಹೇಳಲ್ಲ, ಎಲ್ಲ ಅಪ್ಲಿಕೇಶನ್ಸ್ನು ಮಾಡ್ತೀರಾ, ನಾವು ಯಾವ್ದು ಮಾಡಬೇಕು ಅಂತ ಕೆಲವ್ರಿಗೆ ಡೌಟ್ಸ್ ಇರ್ತದೆ. ಸೊ ನಿಮ್ಮಲ್ಲಿ ಡೌಟ್ಸ್ ಬರೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಏನಕ್ಕಪ್ಪ ಎಲ್ಲ ಅಪ್ಲಿಕೇಶನ್ಸ್ ಬಗ್ಗೆನೂ ನಾನು ತೋರಿಸ್ಕೊಡ್ತೀನಿ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಅಪ್ಲಿಕೇಶನ್ನು ಸೆಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನನ್ನ ಫ್ರೆಂಡ್ಸು ಒಂದು 5-10 ಜನ ಇದ್ದಾರೆ. 5-10 ಜನದಲ್ಲಿ ಒಬ್ಬರಿಗೆ ಸ್ವಿಗ್ಗಿ ಇಷ್ಟ ಆಗುತ್ತೆ, ಒಬ್ಬರಿಗೆ ಪೋರ್ಟರ್ ಇಷ್ಟ ಆಗುತ್ತೆ, ಒಬ್ಬರಿಗೆ ರ್ಯಾಪಿಡೋ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಏನಕ್ಕಪ್ಪ ಅಂದರೆ ಅವರು ಅದರಲ್ಲಿ ಕಂಫರ್ಟಬಲ್ ಆಗಿರ್ತಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಸೊ ನೋಡಿ, 10 ಜನ ಇದ್ದಾರೆ, 10 ಜನಕ್ಕೆ ಒಂದೊಂದು ಅಪ್ಲಿಕೇಶನ್ನು ಒಂದೊಂದು ಥರ ಇಷ್ಟಪಡ್ತಾರೆ. ಈಗ ಎಕ್ಸಾಂಪಲ್ ಹೇಳೋದಾದರೆ, ಈಗ ನನ್ನದೇ ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ, 10 ಜನ ಫ್ರೆಂಡ್ಸ್ ಇದ್ದಾರೆ. ಅಂದರೆ ಒಬ್ಬರಿಗೆ ಸ್ವಿಗ್ಗಿ ಇಷ್ಟ, ಒಬ್ಬರಿಗೆ ಝೊಮ್ಯಾಟೊ ಇಷ್ಟ, ಒಬ್ಬರಿಗೆ ರ್ಯಾಪಿಡೋ ಇಷ್ಟ, ಒಬ್ಬರಿಗೆ ಪೋರ್ಟರ್ ಇಷ್ಟ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಓಕೆನಾ? ನಂತರ ಅವ್ರು ಮಾಡಲ್ಲ, ಅವ್ರ ಥರ ನಾನು ಮಾಡಲ್ಲ. ಸೊ ಒಬ್ಬೊಬ್ಬರ ಮೆಂಟಾಲಿಟಿ, ಒಬ್ಬೊಬ್ಬರ ಕೇಪಬಿಲಿಟಿ, ಒಬ್ಬೊಬ್ಬರ ಅವರು ಇದಷ್ಟೇ. ವಿಷಯ ಏನಪ್ಪ ಅಂದರೆ, ಈಗ ನೋಡಿ, ನಾನೊಂದು ಅಪ್ಲಿಕೇಶನ್ನ ಬೆಸ್ಟ್ ಅನ್ನೋದು, ಅದನ್ನು ಬಂದು ನಿಮಗೆ ಟ್ರೈ ಮಾಡಿದಾಗ ಅದು ನಿಮಗೆ ವರ್ಕೌಟ್ ಆಗದೆ ಇರೋದು. ಸೊ ಈ ಥರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ನ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ್ದೀನಿ. ನಾನು ರ್ಯಾಪಿಡೋ ಅಂದಿರ್ತೀನಿ, ಬಟ್ ಆದರೆ ಅವ್ರು ಬಂದಿರ್ತಾರೆ, ಅವ್ರಿಗೆ ರ್ಯಾಪಿಡೋ ಅಡ್ಜಸ್ಟ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ಅನ್ನೋದಕ್ಕಿಂತ ನಾನು ಒಂದು ಅಪ್ಲಿಕೇಶನ್ನ ಸಜೆಷನ್ ಮಾಡಿಬಿಟ್ಟು ಅದು ಬೆಸ್ಟು ಇದು ಬೆಸ್ಟು ಅನ್ನೋ ಹೇಳೋಕ್ಕೆ ಆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಮ ಇಷ್ಟ, ನಿಮ್ಮ ಕೇಪಬಿಲಿಟಿ, ನಿಮಗೆ ಯಾವುದು ಇದೋ ಅದನ್ನು ಮಾಡ್ಕೊಳ್ಳೋದು ಬೆಟರ್ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ನಾನು ನನ್ನ ಕಡೆಯಿಂದ ಒಂದು ಸಜೆಷನ್ ಮಾಡೋದಾದರೆ, ಈಗ ಎಕ್ಸ್ಪೀರಿಯನ್ಸ್ ಇರೋರು ಹೇಳ್ಬೇಕು. ಸೊ ಎಕ್ಸ್ಪೀರಿಯನ್ಸ್ ಇರೋರಿಗೆ ಅದು ಗೊತ್ತಾಗುತ್ತೆ ಯಾವ್ದು ಮಾಡಿದ್ರೆ ಬೆಸ್ಟು ಏನು ಅಂತ. ಸೊ ನನ್ನ ಶಕ್ತಿ, ನನ್ನ ಏನು ಅಂತ, ನನ್ನ ಕೇಪಬಿಲಿಟಿ ಏನು ಅಂತ ನನಗೆ ಗೊತ್ತು. ನಾನು ಅದೇ ರೀತಿ ನಾನು ಅರ್ನಿಂಗ್ಸ್ ಮಾಡ್ತೀನಿ, ಅದು ನೀವು ವೀಡಿಯೋಸ್ಗಳಲ್ಲಿ ನೋಡ್ತೀರಾ. ನೀವು ನಂತರ ಮಾಡಬೇಕು ಅಂತ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನೋಡಿ ಸ್ವಾಮಿ, ನಾನು ಒಂದು ಮಾತೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಇರುವಂಥ ಕಮಿಟ್ಮೆಂಟ್ಸ್ಗೆ ನಾನು ಪ್ರಿಪೇರ್ ಆಗಿರ್ತೀನಿ, ಫಸ್ಟ್ಲಿ ಪ್ರಿಪೇರ್ ಆಗಿಬಿಡ್ತೀನಿ. ಈಗ ನಾಳೆ ನನಗೆ 1500 ರೂಪಾಯಿ ಬೇಕು ಅಂದರೆ ಬೆಳಗ್ಗೆ 6 ಗಂಟೆಗೆಲ್ಲ ಡ್ಯೂಟಿ ಆನ್ ಮಾಡ್ತೀನಿ, ರಾತ್ರಿ 9 ಗಂಟೆ ಆದ್ರೂ ನಾನು ಹೋಗಲ್ಲ, ನನಗೆ ಬೇಕೇ ಬೇಕು ಅಂದರೆ ನಾನು ಮಾಡೇ ಮಾಡ್ತೀನಿ. ಆ ಥರ ಮೈಂಡ್ಸೆಟ್ ಇರೋರು, ಆ ಥರ ಕೇಪಬಿಲಿಟಿ ನಿಮಗಿದೆ ಅಂದರೆ ಖಂಡಿತವಾಗ್ಲೂ ನೀವು ಬಂದು ನನ್ನ ಮೈಂಡ್ಸೆಟ್ಟಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಈ ಫೀಲ್ಡ್ಗೆ ಬರೋರು ಒಂದೇ ಮಾತೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಕಮಿಟ್ಮೆಂಟ್ಸ್ ಇದೆ, ತುಂಬ ಕಷ್ಟ ಇದೆ. ಬೇರೆ ಕಡೆ ಮಾಡುವಂಥ ಸಂಬಳ, ಫಾರ್ ಎಕ್ಸಾಂಪಲ್ ಬೇರೆ ಕಡೆ ಒಂದು 10-15 ಸಂಬಳ 10-15 ಸಾವಿರ ಕೊಡ್ತಾವ್ರೆ, ಅದು ನನಗೆ ಸಾಕಾಗಲ್ಲ ಅನ್ನೋರು ಮಾತ್ರ ಈ ಒಂದು ಫೀಲ್ಡಿಗೆ ಬನ್ನಿ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ 15 ಸಾವಿರ ಇದೆ, ಬಂದು ಇಲ್ಲಿ ಆರಾಮಾಗಿ ಮಾಡ್ಕೊತೀನಿ ಅಂದರೆ ಅದು ನಿಮ್ಮ ಇಷ್ಟ, ಹೆಂಗೆ ಬೇಕಾದರೂ ಮಾಡ್ಕೊಬೋದು, ಆರಾಮಾಗಿ ಮಾಡ್ಕೊಬೋದು. ಆದರೆ ಈ ಒಂದು ಫೀಲ್ಡು ತುಂಬ ಕಷ್ಟ, ತುಂಬ ಅವಮಾನ ಫೇಸ್ ಮಾಡಬೇಕಾಗುತ್ತೆ, ಅಪಮಾನ, ಅವಮಾನ. ಇದರಲ್ಲಿ ಒಂಥರ ಹೆಂಗಂದರೆ ಒಂದು ಚೀಪ್ ನಾವು ಒಂಥರ ಚೀಪ್, ನಮ್ಮನ್ನು ಒಂದು ಲೈಕ್ ಡಸ್ಟ್ಬಿನ್. ಓಕೆ, ಸಿಂಪಲಾಗಿ ಹೇಳ್ಬೇಕು ಅಂದರೆ ನಮ್ಮನ್ನು ಡಸ್ಟ್ಬಿನ್ ನೋಡ್ತಾರೆ. ಸೊ ಇದನ್ನೆಲ್ಲ ಫೇಸ್ ಮಾಡ್ಕೊತೀವಿ, ಇದನ್ನೆಲ್ಲ ನಮ್ಮನ್ನು ಅಂದರೂ ಪರವಾಗಿಲ್ಲ ಅಂದರೆ ಈ ಫೀಲ್ಡ್ಗೆ ಬನ್ನಿ. ಕೆಲವ್ರಿಗೆ ಹೆಂಗಿರ್ತದೆ ಅಂದರೆ 15 ಸಾವಿರ ಕಮಿಟ್ಮೆಂಟ್ ಇರ್ತದೆ, ಇಲ್ಲಿ ಬರ್ತಾರೆ, ಇಷ್ಟೆಲ್ಲ ಅನ್ಸ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಆಮೇಲೆ ಪಾಯಿಂಟಿಗೆ ಬರೋದಾದರೆ, ಯಾವ ಅಪ್ಲಿಕೇಶನ್ನ ಬೆಸ್ಟು. ಸೊ ಇಲ್ಲಿ ನಾನು ಒಂದು ಅಪ್ಲಿಕೇಶನ್ನ ಬೆಸ್ಟು ಅಂತ ನಾನು ಆಗಲೇ ಹೇಳ್ದಂಗೆ ಹೇಳೋಕ್ಕೆ ಹೋಗಲ್ಲ. ಬಟ್ ಆದರೆ ನನ್ನ ಸಜೆಷನ್ ಏನಪ್ಪ ಅಂದರೆ, ನೀವು ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀರಾ, ಯಾವ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀರಾ ಅನ್ನೋದು ಅಪ್ಲಿಕೇಶನ್ನು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಾನೀಗ ಫಾರ್ ಎಕ್ಸಾಂಪಲ್ ಕೆಲವರು ಓಲಾ ಮಾಡ್ತಾಯಿದ್ದೀರಾ, ರ್ಯಾಪಿಡೋ ಮಾಡ್ತಾಯಿದ್ದೀರಾ, ಊಬರ್ ಮಾಡ್ತಾಯಿದ್ದೀರಾ. ಸೊ ನಾನು ಹೇಳೋದು ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪ ಅಂದರೆ, ಯಾವುದೇ ಅಪ್ಲಿಕೇಶನ್ ಮಾಡಿ ನಿಮ್ಮಿಷ್ಟ, ನಿಮ್ಮ ಕೇಪಬಿಲಿಟಿ. ಬಟ್ ನನ್ನ ಸಜೆಷನ್ನು ಒಂದು ಅಪ್ಲಿಕೇಶನ್ ಯಾವುದಾದ್ರೂ ಇಟ್ಕೊಳ್ಳಿ, ಇಲ್ಲ ಎಲ್ಲ ಅಪ್ಲಿಕೇಶನ್ ಇಟ್ಕೊಳ್ಳಿ, ಎಲ್ಲ ಅಪ್ಲಿಕೇಶನ್ನು ಆನ್ ಮಾಡಿಕೊಂಡು ಎಲ್ಲ ಯಾವ ಅಪ್ಲಿಕೇಶನಲ್ಲಿ ಬೆಸ್ಟ್ ಬರ್ತದೆ ಆ ಅಪ್ಲಿಕೇಶನ್ ಮಾಡ್ತೀರಾ ಅಂದರೂ ಅದು ನಿಮ್ಮ ಕೇಪಬಿಲಿಟಿ, ನಿಮ್ಮ ಇಷ್ಟ. ನನ್ನ ಹತ್ರ ಅಂತೂ ಎಲ್ಲ ಅಪ್ಲಿಕೇಶನ್ಸು ಇದ್ದಾವೆ. ಓಕೆನಾ? ಆಮೇಲೆ ನನ್ನ ಕಡೆಯಿಂದ ಇನ್ನೊಂದು ಸಜೆಷನ್ ಏನಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಮಾಡ್ತಾಯಿದ್ದೀರಾ ಅಂತಂದರೆ ಅದ್ರ ಜೊತೆಗೆ ಒಂದು ಪೋರ್ಟರ್ ಅಪ್ಲಿಕೇಶನ್ನ ಲಾಗಿನ್ ಇಟ್ಕೊಳ್ಳೋದು ಬೆಟರ್ ಅಂತ ನನ್ನ ಒಂದು ಸಜೆಷನ್ನು. ಯಾವುದೇ ಸರಿ, ಈಗ ಪೋರ್ಟರ್ ಆಗಿರ್ಬೋದು, ಅಂಕಲ್ ಡೆಲಿವರಿ ಆಗ್ಬೋದು, ಬೇರೆ ಅಪ್ಲಿಕೇಶನ್ಸ್ ಇದ್ದಾವೆ, ಅಂಥ ಅಪ್ಲಿಕೇಶನ್ಸ್ನ ಇಟ್ಕೊಳ್ಳೋದು ಬೆಟರ್ ಅಂತ ನನ್ನ ಒಂದು ಸಜೆಷನ್ನು. ಈಗ ರ್ಯಾಪಿಡೋ ಮಾಡೋರು ಅಥವಾ ಊಬರ್ ಮಾಡೋರು ಆಗಲಿ, ಊಬರ್ ಮಾಡ್ತಾ ಅದ್ರ ಜೊತೆಗೆ ಒಂದು ಪೋರ್ಟರ್, ಇಲ್ಲ ಓಲಾ ಮಾಡ್ತಾ ಜೊತೆಗೆ ಪೋರ್ಟರ್ ಇಟ್ಕೊಳ್ಳೋದು ಬೆಟರ್ ಅಂತ ನನ್ನ ಒಂದು ಅಭಿಪ್ರಾಯ. ಏನಕ್ಕೆ ಅಂದರೆ, ಈಗ ಕೆಲವು ಟೈಮ್ ನಾವೇನು ಮಾಡ್ತೀವಿ ಅಂದರೆ ತುಂಬ ಲಾಂಗ್ ಡ್ಯೂಟಿನ ಎತ್ಕೊಂಡು ಹೋಗಿರ್ತೀವಿ. ಈಗ ಎಕ್ಸಾಂಪಲ್ ಎಲ್ಲದಾದರೆ ಮೈಸೂರು ರೋಡ್ ಕಡೆನೋ, ಇಲ್ಲ ಹೊಸಕೋಟೆ ಕಡೆನೋ, ಯಲಹಂಕ ದೇವನಹಳ್ಳಿ ಕಡೆನೋ, ಹಿಂಗೆ ಈ ಕಡೆ ರಾಜನಕುಂಟೆ, ಈ ಕಡೆ
ನೆಲಮಂಗಲ ಈ ಸೈಡ್ ಹೋಗ್ಬಿಟ್ಟಿರ್ತೀರ, ತುಂಬ ದೂರ ಹೋಗ್ಬಿಟ್ಟಿರ್ತೀರ. ಆ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ರಿಟರ್ನ್ ಆರ್ಡರು ಒಂದು ಅಪ್ಲಿಕೇಶನ್ಸ್ನ ನಂಬ್ಕೊಂಡ್ರೆ ರಿಟರ್ನ್ ಆರ್ಡರ್ ನಿಮಗೆ ಸಿಗೋದು ತುಂಬ ಕಷ್ಟ. ಈಗ ಓಲಾದಲ್ಲಿ ಎತ್ಕೊಂಡು ಹೋಗಿರ್ತೀರ ಅಂತ ಅಂದ್ಕೊಳ್ಳೋಣ, ರಿಟರ್ನ್ ನಿಮ್ಮ ಹತ್ರ ಓಲಾ ಒಂದೇ ಅಪ್ಲಿಕೇಶನ್ ಇದೆ, ರಿಟರ್ನ್ ಬೀಳಲ್ಲ, ಅದರಲ್ಲಿ ಬರೋದೇ ಇಲ್ಲ ಅಲ್ಲಿಂದ ಅಂದ್ಕೊಳ್ಳಿ. ಆವಾಗ ನೀವು ಖಾಲಿ ಬರಬೇಕು, ಟೈಮ್ ವೇಸ್ಟು ನಿಮ್ಮ ಅದ್ರ ಜೊತೆಗೆ ನಿಮ್ಮ ಒಂದು ಏನಂತ ಕಮಿಟ್ಮೆಂಟ್ ಇಟ್ಕೊಂಡಿರ್ತೀರೋ ಅದು ಟೈಮು ವೇಸ್ಟ್ ಆಗುತ್ತೆ, ಮತ್ತು ಫ್ಯೂಲು ವೇಸ್ಟ್ ಆಗುತ್ತೆ. ಪೆಟ್ರೋಲ್ ಗಾಡಿಯಲ್ಲಿ ಮಾಡ್ತಾಯಿದ್ರೆ ಫ್ಯೂಲ್ ವೇಸ್ಟ್ ಆಗುತ್ತೆ, ಚಾರ್ಜಿಂಗ್ ಗಾಡಿಯಲ್ಲಿ ಮಾಡ್ತಾಯಿದ್ರೆ ಚಾರ್ಜಿಂಗ್ ವೇಸ್ಟ್ ಆಗುತ್ತೆ. ಸೊ ಎಲ್ಲ ಅಪ್ಲಿಕೇಶನ್ಸ್ ಇಟ್ಕೊಂಡ್ರೆ ಅಂಥ ಟೈಮಲ್ಲಿ ನಿಮಗೆ ಬೆಸ್ಟ್ ಆಗುತ್ತೆ. ಏನಕ್ಕಂದರೆ ಎಲ್ಲ ಅಪ್ಲಿಕೇಶನ್ಸ್ ಆನ್ ಮಾಡ್ಕೊಂಡ್ರೆ ಯಾವುದೋ ಒಂದು ಅಪ್ಲಿಕೇಶನಲ್ಲಿ ಬಂದೇ ಬರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ, ಓಕೆನಾ. ಸೊ ಅದ್ರ ಜೊತೆಗೆ ಪೋರ್ಟರು ಇಟ್ಕೊಂಡ್ರೆ ಅಕಸ್ಮಾತ್ ಬೈಕ್ ಟ್ಯಾಕ್ಸಿ ಬಂದಿಲ್ಲ ಅಂದರೂ ಪೋರ್ಟರಲ್ಲಾದರೂ ಆರ್ಡ್ರ್ ಬಿದ್ದೇ ಬೀಳ್ತದ ರಿಟರ್ನು. ಸೊ ನಿಮಗೊಂದು ಆಪ್ಷನ್ ಅಷ್ಟೇ ಇದು, ಬಂದೇ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಆಮೇಲೆ ನಾಳೆ ದಿವಸ ಅಲ್ಲಿಗೆ ಹೋಗ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಬಂದಿಲ್ಲ ಅಂದ್ಬಿಟ್ಟು ನನಗೆ ಬಂದುಬಿಟ್ಟು ಬೈಕ್ ಬಂದಂಗೆ ಆ ಮಗ ಈ ಮಗ ಅಂತ ದಯವಿಟ್ಟು ಕಮೆಂಟಲ್ಲಿ ಹಾಕಕ್ಕೆ ಹೋಗಬೇಡಿ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಬರಬಹುದು ಒಂದು ಆಪ್ಷನ್ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದೇ ಹೇಳೋದು, ಆ ಅಪ್ಲಿಕೇಶನ್ ಬೆಸ್ಟು ಈ ಅಪ್ಲಿಕೇಶನ್ ಬೆಸ್ಟು ಅಂತ ಹೇಳೋದಕ್ಕೆ ನಾನು ಯಾರೂ ಅಲ್ಲ. ಬಿಕಾಸ್ ನನಗೆ ಯಾವ ಅಪ್ಲಿಕೇಶನ್ ಬೆಸ್ಟು, ನನಗೆ ಯಾವುದು ಅಂತ ನಿಮಗೆ ವಿಡಿಯೋ ಮುಖಾಂತರವಾಗಿ ನಾನು ತೋರಿಸಿರ್ತೀನಿ. ಸೊ ಅದ್ರ ಥರ ನೀವು ಟ್ರೈ ಮಾಡಿದ್ರೆ ನಿಮಗೂ ವರ್ಕೌಟ್ ಆಗ್ಬೋದು. ಅಕಸ್ಮಾತ್ ನಿಮ್ಗೆ ಆ ಥರ ನಿಮ್ಗೆ ವರ್ಕೌಟ್ ಆಗ್ತಿಲ್ಲ ಅಂದರೆ ನೀವೇನು ಮಾಡಬೇಕಾಗಿರೋದು ಒಂದೇ ಕೆಲಸ, ನಿಮಗೆ ಯಾವುದು ಅಪ್ಲಿಕೇಶನ್ ವರ್ಕೌಟ್ ಆಗ್ತಾಯಿದೆ ಆ ಅಪ್ಲಿಕೇಶನ್ ಜೊತೆಗೆ ಬೇರೆ ಒಂದು ಅಪ್ಲಿಕೇಶನ್ಸ್ನ ಇಟ್ಕೊಳ್ಳಿ ಅನ್ನೋದು ನನ್ನ ಕಡೆಯಿಂದ ಒಂದು ಸಜೆಷನ್. ಮತ್ತು ಇನ್ನೊಂದು, ತುಂಬ ಜನ ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ತುಂಬ ಜನ ಊರ ಕಡೆಯಿಂದ ಬರ್ತೀರಾ, ಅಂದರೆ ಊರಲ್ಲಿ ಇರ್ತೀರಾ. ಸೊ ಬಂದು ಕಮಿಟ್ಮೆಂಟ್ ಇರ್ತದೆ, ಸೊ ಹೋಗ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬೆಂಗಳೂರು ಬರಬೇಕು ಅಂದ್ಕೊಂಡಿದ್ವಿ, ಏನೋ ಒಂದು ಕನಸು ಕಟ್ಕೊಂಡು ಬೆಂಗಳೂರು ಬರ್ತಾಯಿದ್ವಿ. ಬಟ್ ಬೆಂಗಳೂರಲ್ಲಿ ಯಾವ ಅಪ್ಲಿಕೇಶನ್ ಮಾಡಬೇಕು ಅಂತ ನನಗೇನು ಗೊತ್ತಾಗ್ತಾಯಿಲ್ಲ, ಯಾವ್ದು ಮಾಡಬೇಕು ಏನು ಅಂತಲೂ ಕನ್ಫ್ಯೂಷನ್ಸ್ ಇರ್ತದೆ. ನಾನು ಒಂದೇ ಹೇಳೋದು, ನಾನು ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಹೇಳಲ್ಲ. ಯಾಕಂದರೆ ಇಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಹೇಳಿದ್ದೀನಿ ಅಂದರೆ ಆ ಅಪ್ಲಿಕೇಶನ್ ಬಗ್ಗೆ ಪ್ರಮೋಷನ್ ಮಾಡ್ತಾಯಿದ್ದೀನಿ ಅಂತ ಆಮೇಲೆ ಮತ್ತೆ ಅದಕ್ಕೂ ಬಂದು ಬೈತೀರಾ. ಸೊ ಎಂಡ್ ಆಫ್ ದ ಡೇ ಒಳ್ಳೇದು ಹೇಳಿದ್ರು ಬೈತೀರಾ, ಕೆಟ್ಟದ್ದು ಹೇಳಿದ್ರು ಬೈತೀರಾ. ಪರವಾಗಿಲ್ಲ, ಬೈಯೋದ್ರಲ್ಲೇನು ತಪ್ಪಿಲ್ಲ ನಿಮ್ಮದು. ನಿಮ್ಗೆ ಬೈಬೇಕು, ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಬೈಬೇಕು ಅನಿಸಿದ್ರೆ ಬೈತೀರಾ, ಹೊಗಳ್ಬೇಕು ಅನಿಸಿದ್ರೆ ಹೊಗಳ್ತೀರಾ. ಸೊ ಎರಡೂ ನಾನು ಎಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಎಕ್ಸೆಪ್ಟ್ ಮಾಡ್ಕೊತೀನಿ, ಅದೇನು ತೊಂದರೆ ಇಲ್ಲ. ಬಟ್ ನಾನು ಹೇಳೋದೇನಪ್ಪ ಅಂದರೆ, ನನ್ನ ವೀಡಿಯೋಗಳು ನೋಡ್ತಾ ಇರ್ತೀರಾ. ಸೊ ಒಂದು ವೀಡಿಯೋ ಅಲ್ಲ, ಒಂದು 5-6 ವೀಡಿಯೋ ನೋಡಿ, ಒಂದು 5-6 ವೀಡಿಯೋ ನೋಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬಂದೇ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದೇ ವೀಡಿಯೋ ನೋಡಿದ್ರೆ ನಿಮ್ಗೆ ಯಾವುದೂ ಐಡಿಯಾ ಬರೋಲ್ಲ. ಒಂದು 5-6 ವೀಡಿಯೋ ನೋಡಿ, ನಂದು 5-6 ವೀಡಿಯೋ ನೋಡಿದೆ ಅಂದರೆ ಕಂಪಲ್ಸರಿ ನಿಮಗೆ ಕಾನ್ಫಿಡೆನ್ಸ್ ಆಗಿ ಈ ಅಪ್ಲಿಕೇಶನ್ ನಾನು ಮಾಡ್ಬೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಆ ಅಪ್ಲಿಕೇಶನ್ ಬಂದು ಮಾಡಿ, ಅದು ಆಗಲಿಲ್ಲ ಅಂದರೆ ಆಮೇಲೆ ಇನ್ನೊಂದು ಅಪ್ಲಿಕೇಶನ್ನ ಟ್ರೈ ಮಾಡಿ. ಖಂಡಿತ ಒಂದು 2 ಅಪ್ಲಿಕೇಶನ್ ಟ್ರೈ ಮಾಡಿದ್ರೆ ಅಂದರೆ ಯಾವುದೋ ಒಂದು ಅಪ್ಲಿಕೇಶನ್ ನಿಮಗೆ ವರ್ಕೌಟ್ ಆಗುತ್ತೆ, ಓಕೆನಾ. ಬಟ್ ಏನಪ್ಪ ಅಂದರೆ, ನಾನು ಹೇಳೋದು ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪ ಅಂದರೆ, ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರೆ ಅಂದರೆ ಅದ್ರ ಜೊತೆಗೆ ಪೋರ್ಟರ್ ಇಟ್ಕೊಳ್ಳಿ, ಪೋರ್ಟರ್ ಮಾಡ್ತಿದ್ರೆ ಅಂದರೆ ಅದ್ರ ಜೊತೆಗೆ ಒಂದು ಬೈಕ್ ಟ್ಯಾಕ್ಸಿ ಇಟ್ಕೊಳ್ಳಿ. ಈ ಥರ ಮಲ್ಟಿಪಲ್ ಆಪ್ಷನ್ಸ್ನ ಇಟ್ಕೊಳ್ಳೋದು ಬೆಟರು. ಏನಕ್ಕಪ್ಪ ಅಂದರೆ ಟೈಮ್ನ ಸೇವ್ ಮಾಡ್ಕೊಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಅಪ್ಲಿಕೇಶನ್ನ ಇಟ್ಕೊಂಡು ಡ್ಯೂಟಿ ಬರ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ನೀವೇನು ಮಾಡಬೇಕು, ಅಂಥ ಟೈಮಲ್ಲಿ ಬೇರೆ ಅಪ್ಲಿಕೇಶನ್ ಆನ್ ಮಾಡ್ಕೊಂಡ್ರೆ ಆ ಅಪ್ಲಿಕೇಶನಲ್ಲಾದರೂ ಬರ್ಬೋದಾ, ಈ ಅಪ್ಲಿಕೇಶನಲ್ಲಿ ಬಂದಿಲ್ಲ ಅಂದರೆ ಆ ಅಪ್ಲಿಕೇಶನಲ್ಲಿ ಬರುತ್ತೆ. ಸೊ ಟೈಮ್ನ ನೀವು ಸೇವ್ ಮಾಡ್ಕೊಬೋದು. ಸೊ ಇದು ನನ್ನ ಕಡೆಯಿಂದ ನಾನು ಕೊಡುವಂಥ ಒಂದು ಸಜೆಷನು. ಮತ್ತು ಇನ್ನೊಂದೇನಪ್ಪ ಅಂದರೆ, ತುಂಬ ಜನ ಕೇಳೋದೇನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಬೆಟರಾ, ಆಮೇಲೆ ಫುಡ್ ಡೆಲಿವರಿ ಬೆಟರಾ ಅಂತ. ಸೊ ಅದ್ರ ಬಗ್ಗೆ ನಾನು ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಇದೇ ಥರ ಒಂದು ವಿಡಿಯೋ ಮಾಡ್ತೀನಿ. ಏನಕ್ಕಪ್ಪ ಅಂದರೆ, ನಾನು ಫುಡ್ ಡೆಲಿವರಿ ಮಾಡಿ ಹತ್ತತ್ರ ಒಂದು 8-9 ತಿಂಗಳ ಮೇಲೆ ಆಯಿತು. ಸೊ ಮಾಡಿಲ್ಲ ನಾನು. ಈಗ ನಾನು ಒಂದು ಅಪ್ಲಿಕೇಶನ್ ಬಗ್ಗೆ ಬೆಸ್ಟು ಅಂತ ಹೇಳೋದು ಆಗಲ್ಲ. ಬಟ್ ಫುಡ್ ಡೆಲಿವರಿಯಲ್ಲಿ ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಥರ ಆಪ್ಷನ್ಸ್ ಇರೋಲ್ಲ. ಈಗ 3 ಅಪ್ಲಿಕೇಶನ್ಸ್ನ ಆನ್ ಮಾಡಿಕೊಂಡು 3 ಅಪ್ಲಿಕೇಶನ್ಸಲ್ಲಿ ಯಾವ್ದು ಬೇಕೋ ಅಂತ ಅದನ್ನು ತೊಗೊಂಡೋಗೋಂಥ ಆ ಥರ ಆಪ್ಷನ್ಸು ನಿಮಗೆ ಫುಡ್ ಡೆಲಿವರಿಯಲ್ಲಿ ಸಿಗೋಲ್ಲ. ನೀವು ಮಾಡಿದ್ರೆ ಯಾವುದಾದ್ರೂ ಒಂದು ಅಪ್ಲಿಕೇಶನ್ಸ್ ಬಗ್ಗೆ ಮಾಡಬೇಕಾಗುತ್ತೆ. ಸೊ ನಾನು ಮೊದಲೆಲ್ಲ ಸ್ವಿಗ್ಗಿ ಮಾಡ್ತಾಯಿದ್ದೆ, ನನಗೆ ಸ್ವಿಗ್ಗಿ ಬೆಸ್ಟ್ ಅನ್ನಿಸ್ತಾಯಿತ್ತು. ಆಮೇಲೆ ಝೊಮ್ಯಾಟೊ ಮಾಡ್ತಾಯಿದ್ದೆ, ಝೊಮ್ಯಾಟೊ ಬೆಸ್ಟ್ ಅನ್ನಿಸ್ತಾಯಿತ್ತು. ಈಗ ಯಾವುದು ಬೆಸ್ಟು ಯಾವುದು ವರ್ಸ್ಟು ಅಂತ ಹೇಳೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ, ನಾನು ಅದನ್ನು ಮಾಡಿ ತುಂಬ ದಿವಸ ಆಗಿರೋದ್ರಿಂದ. ಖಂಡಿತವಾಗ್ಲೂ ಒಂದು ಶಬರಿಮಲೆಗೆ ಈಗ ನಾನು ಹೋಗಿ ಬಂದ ಮೇಲೆ ಐ ಥಿಂಕ್ ನೆಕ್ಸ್ಟ್ ಮಂತು ಡಿಸೆಂಬರು. ಸೊ ಡಿಸೆಂಬರು 1 ಮಂತ್ನ ಚಾಲೆಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವ ಅಪ್ಲಿಕೇಶನ್ ಬಗ್ಗೆ ಚಾಲೆಂಜ್ ಮಾಡಿದ್ರೆ ಬೆಟರ್ ಅಂತ ನೀವು ಹೇಳಿ. ನಿಮಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಬೇಕು ಅಂದರೆ ಬೈಕ್ ಟ್ಯಾಕ್ಸಿ ಮಾಡಿ ಅಂದರೆ ಯಾವ ಅಪ್ಲಿಕೇಶನ್ ಮಾಡಬೇಕು ಅಂದರೆ ಆ ಅಪ್ಲಿಕೇಶನ್ನ ಮಾಡ್ತೀನಿ. ಇಲ್ಲ ಫುಡ್ ಡೆಲಿವರಿ ಬೇಕು, ಫುಡ್ ಡೆಲಿವರಿ ಬಗ್ಗೆ ತಿಳಿಸ್ಕೊಡಿ ಅಂದರೆ ಫುಡ್ ಡೆಲಿವರಿಯಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ 1 ಮಂತ್ ಚಾಲೆಂಜ್ ಮಾಡಿ. ಇಲ್ಲಾಂದರೆ ಲೈಕ್ 1 ವೀಕ್ ಆದರೆ 1 ಮಂತಲ್ಲಿ 4 ತಿಂಗಳು ಬರುತ್ತೆ, 4 ವಾರ ಬರುತ್ತೆ. 4 ವಾರದಲ್ಲಿ ಒಂದೊಂದು ವಾರ ಒಂದೊಂದು ಅಪ್ಲಿಕೇಶನ್ ಬಗ್ಗೆ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಬರುವಂಥ ಡಿಸೆಂಬರ್ ತಿಂಗಳಲ್ಲಿ. ದಯವಿಟ್ಟು ಅದನ್ನು ನೋಡಿ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇದೇ ಥರ ವೀಡಿಯೋಸ್ನ ಇನ್ಸ್ಟಾಗ್ರಾಮಲ್ಲೂ ಇನ್ನು ಮುಂದೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಸಿಗ್ತಾ ಇಲ್ಲ, ಬಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೂ ಹೋಗಿ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ನೀಡಿ. ಮತ್ತು ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಫುಡ್ ಡೆಲಿವರಿ ಬಗ್ಗೆ ಖಂಡಿತ ನೆಕ್ಸ್ಟ್ ಮಂತೇ ನಾನು ಅನ್ಕೊತಾ ಇದ್ದೀನಿ, ಡಿಸೆಂಬರಲ್ಲಿ ಒಂದೊಂದು ವಾರ ಒಂದೊಂದು ಅಪ್ಲಿಕೇಶನ್ ಬಗ್ಗೆ ಫುಡ್ ಡೆಲಿವರಿ ಬಗ್ಗೆ ಮಾಡ್ತೀನಿ. ಅದಾದಮೇಲೆ ಜನವರಿಯಲ್ಲಿ ಒಂದು ತಿಂಗಳೆಲ್ಲ ಬೈಕ್ ಟ್ಯಾಕ್ಸಿ ಯಾವ ಅಪ್ಲಿಕೇಶನ್ ಅಂತಲೂ ಅದನ್ನು ಟ್ರೈ ಮಾಡಿ ನೋಡ್ತೀನಿ. ಇನ್ನು ಮುಂದೆ ಬರುವಂತಹ
ವೀಡಿಯೋಗಳು ಶಬರಿಮಲೆಗೆ ಹೋಗಿ ಬಂದಮೇಲೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಇದಕ್ಕೋಸ್ಕರ ನೀವೇ ಮಾಡಬೇಕಾಗಿರೋದು ಒಂದೇ, ನನಗೆ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಸ್ನೇಹಿತರ ಹತ್ರ ನನ್ನ ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ಮೊದಲೇದಾಗಿ ವೀಡಿಯೋ ಶುರುವಾದಾಗಿಂದ ಹೇಳ್ತಾ ಇದ್ದೀನಿ, ನನ್ನ ವೀಡಿಯೋಸು ನಾನು ಮಾಡ್ತಿರೋ ಉದ್ದೇಶ ಇಷ್ಟೇ. ನಾನು ಮಾಡ್ತಾ ಇರೋ ಉದ್ದೇಶ ನಮ್ಮ ಕನ್ನಡಿಗರು ಯಾರೆಲ್ಲ ನನಗೆ ಕಮಿಟ್ಮೆಂಟ್ ಇದೆ, ಕಷ್ಟ ಆಗ್ತಾಯಿದೆ, ನಾನು ಡ್ಯೂಟಿ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ನನಗೆ ಬರೋವಂಥ ಸಂಬಳ ಮತ್ತು ನಾನು ತುಂಬ ಖಾಲಿಯಾಗಿದ್ದೀನಿ, ಒಳ್ಳೆ ಕೆಲಸ ಸಿಗ್ತಾಯಿಲ್ಲ ಅನ್ನೋರಿಗೋಸ್ಕರ ನಾನು ಮಾಡ್ತಾ ಇರೋದು. ಸೊ ದಯವಿಟ್ಟು ಯಾರಿಗೆಲ್ಲ ಟ್ರಾವೆಲಿಂಗ್ ವೀಡಿಯೋಸ್ ನೋಡಬೇಕು, ಯಾರಿಗೆಲ್ಲ ಬೇರೆ ಬೇರೆ ಕಂಟೆಂಟ್ನ ನೋಡಬೇಕು ಅಂದರೆ ದಯವಿಟ್ಟು ನಮ್ಮ ಕನ್ನಡಿಗರು ತುಂಬ ಕಂಟೆಂಟ್ ಮಾಡ್ತಾಯಿದ್ದಾರೆ. ಅದೇ ರೀತಿ ಅವ್ರಿಗೂ ಹೋಗಿ ನೋಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ನ ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾಯಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಸ್ನೇಹಿತರೆಲ್ಲ ಎಲ್ಲರ ಹತ್ರನೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇದಾಗಿತ್ತು, ಯಾವ ಬೈಕ್ ಟ್ಯಾಕ್ಸಿ ಅಪ್ಲಿಕೇಶನ್ ಬೆಸ್ಟ್ ಇನ್ ಬೆಂಗಳೂರು. ಸೊ ತುಂಬ ಜನ ಕೇಳ್ತಾನೆ ಇದ್ದೀರಿ, ಬಟ್ ಅದನ್ನು ನಾನು ರೆಸ್ಪಾನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಅಂತ ಅದಕ್ಕಂತಲೇ ಡೆಡಿಕೇಟ್ ಮಾಡಿದ್ದೀರಿ, ಓಕೆನಾ. ಸೊ ದಯವಿಟ್ಟು ನೋಡಾದ್ಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಪ್ರತಿಯೊಬ್ಬರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನೀವೂ ಅಷ್ಟೇ ಯಾವುದು ಬೆಸ್ಟು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಕ್ಕಪ್ಪ ಅಂದರೆ ತುಂಬ ಜನ ತುಂಬ ಡೌಟ್ಸ್ ಇಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಪಾಪ ನಿಮ್ಮ ಥರ ನಮ್ಮ ಥರನೇ ಬೆಂಗಳೂರಿಗೆ ಬಂದಿರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗಬೇಕು, ಅವ್ರಿಗೆ ಗೊತ್ತಾಗಲಿ ಅಂತಲೇ ನಾನು ವೀಡಿಯೋಸ್ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋದೀನಿ. ಬೈ ಫ್ರೆಂಡ್ಸ್.